ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಾಯರ ಆಶೀರ್ವಾದ ಚೆನ್ನಾಗಿರಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಇವತ್ತು ಕಾರ್ತಿಕ ಸೋಮವಾರ, ಮಂಡೇ ಮಿನಿ ಬ್ಲಾಗ್. ಮನೆ ಮುಂದೆ ನೀರು ಹಾಕಿ ಹೊಸ್ತಲು ಪೂಜೆ ಮಾಡ್ತಾಯಿದ್ದೀನಿ. ಹೊಸ್ತಲಿಗೆ ಸ್ವಲ್ಪ ಅರಿಶಿಣದ ನೀರಿನಿಂದ ತೊಳ್ಕೊಬೇಕಾಗುತ್ತೆ. ಅರಿಶಿಣವನ್ನು ಹಚ್ಕೊಂಡು ಅನಂತರ ರಂಗೋಲಿ ಬಿಟ್ಕೊಂಡು ಅದಾದ ನಂತರ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವು ಇಟ್ಟು ಪೂಜೆ ಮಾಡಿಕೊಳ್ಬೇಕು. ಇವತ್ತು ವಿಶೇಷವಾಗಿ ಶಿವನ ಆರಾಧನೆ ಇರುತ್ತೆ. ಶಿವನಿಗೆ ದೀಪ ಹಚ್ಚಬೇಕಾಗಿತ್ತು. ವಿಶೇಷವಾಗಿ ದೀಪಾರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಬೆಲ್ಲದ ದೀಪಾರಾಧನೆ ಮಾಡಬೇಕು, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಪಾರ್ವತಿ ದೇವಿ ಅಥವಾ ಕಾಳಿಕಾ ದೇವಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. 4 ಕಾರ್ತಿಕ ಸೋಮವಾರಗಳು ಬಂದಿದ್ದಾವೆ. ಅದರಲ್ಲಿ ಮೊದಲನೇ ಕಾರ್ತಿಕ ಸೋಮವಾರ ಇತ್ತು. ಸಂಜೆ ಎಲ್ಲರೂ ಹೊಸ್ತಿಲಲ್ಲಿ ಮತ್ತು ತುಳಸಿ ಕಟ್ಟೆ ಹತ್ರ ದೀಪವನ್ನು ಹಚ್ಚಿ ಶಿವನ ದೇವಸ್ಥಾನ ಅಥವಾ ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ, ತುಂಬ ಶ್ರೇಯಸ್ಸದು. ಮೊದಲನೇ ಕಾರ್ತಿಕ ಸೋಮವಾರದ ಮಂಡೆಯ ಮಿನಿ ಬ್ಲಾಗ್ ಆಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸ್ಗಳು ಫೋನಿಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಪುಟ್ಟದಾದ ರಂಗೋಲಿನ ಬಿಡ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಈಸಿ ಇದು. ಯಾರು ಬೇಕಾದರೂ ಇನ್ನೂ ರಂಗೋಲಿನೇ ಬರಲ್ಲ ಅಂತ ಹೇಳೋರು ಕೂಡ ಈ ರಂಗೋಲಿ ಈಸಿಯಾಗಿ ಬಿಡ್ಬೋದು. ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ಗಳನ್ನ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ, ತುಳಸಿ ಕಟ್ಟೆ ಹತ್ರ ಒಂದು ಪುಟ್ಟದಾದ ರಂಗೋಲಿ ಬಿಡ್ತಾ ಇದ್ದೀನಿ. ಅಲ್ಲಿ ಜಾಗನೇ ಇಲ್ಲ, ಬಿಡೋದಕ್ಕೆ ಆಗೋದಿಲ್ಲ. ಕಾರ್ತಿಕ ಮಾಸದಲ್ಲಿ ಹೊಸ್ತಿಲು ಪೂಜೆ ತುಂಬ ವಿಶೇಷ. ಹೊಸ್ತಿಲು ಪೂಜೆ ಬೆಳಗ್ಗೆ ಸಂಜೆ ಮಾಡೋದ್ರಿಂದ ಮನೆಗೆ ತುಂಬ ಶ್ರೇಯಸ್ಸಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕಾರ್ತಿಕ ಮಾಸದಲ್ಲಿ ಹೊಸ್ತಿಲು ಪೂಜೆ ಮುಖ್ಯವಾಗಿ ಮಾಡಿ, ಮತ್ತು ಸೂರ್ಯದೇವನ ನೆನೆಸ್ಕೊಂಡು 2 ಊದುಬತ್ತಿ ಹಚ್ಚಿ ಸಾಕಾಗುತ್ತೆ. ಸಂಜೆ ದೀಪ ಹಚ್ಚಿ. Okay friends, thank you so much for watching my videos. Please subscribe my YouTube channel.